64 into 5 to the power of 5 into 4 cube into 256 equals to. The options are 2 to the power of 12 into 10 to the power of 5, 2 to the power of 21, 2 to the power of 15 into 10 to the power of 5, 2 to the power of 20. ಇಲ್ಲಿ ಕ್ವಶನ್ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗಬೇಕು ಆಪ್ಷನ್ 2 ಆಗೋಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ 4 ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಾಗಲ್ಲ ಅಂತಂದರೆ ಇಲ್ಲಿ ನಂಬರ್ಸ್ಗಳು ನೋಡಿ, ಇದು 64 ಪವರ್ ಆಫ್ 2 ಆಗ್ತದೆ, 4 ಕೂಡ ಪವರ್ ಆಫ್ 2 ಆಗ್ತದೆ, 256 ಕೂಡ ಪವರ್ ಆಫ್ 2 ಆಗ್ತದೆ. ಪವರ್ ಆಫ್ 2 ಇದೆ, ಜೊತೆಗೆ ಪವರ್ ಆಫ್ 5 ಇದೆ ಅಂತಂದರೆ ಆಬ್ವಿಯಸ್ಲಿ ಅಲ್ಲೇನಿರುತ್ತದೆ ಅಂತಂದರೆ 10ನ ಪವರ್ ಇರಲೇಬೇಕು, ಅಟ್ಲೀಸ್ಟ್ 1 ಆದರೂ ಪವರ್ ಆಫ್ 10 ಇರಲೇಬೇಕು. ಇವೆರಡರಲ್ಲಿ ಪವರ್ ಆಫ್ 10 ಇಲ್ಲವೇ ಇಲ್ಲ. ಹಾಗಾಗಿ ಈ ಎರಡು ಆಪ್ಷನ್ಸ್ಗಳಾಗಕ್ಕೆ ಸಾಧ್ಯನೇ ಇಲ್ಲ. ಒಂದಿರಬೇಕು, ಇಲ್ಲ ಆಪ್ಷನ್ 3 ಇರಬೇಕು. ಈಗ ನೋಡೋಣ, 64 ಅಂತಂದರೆ 2 ಟು ದ ಪವರ್ ಆಫ್ 6 ಅಂತ ಅರ್ಥ. ಯಾಕಂದರೆ 2 ಟು ದ ಪವರ್ ಆಫ್ 5 ಅಂತಂದರೆ 32 ಇಂಟು 2 ಮಾಡಿದರೆ 64 ಬರೋದ್ರಿಂದ 2 ಟು ದ ಪವರ್ ಆಫ್ 6 ಆಗಿರ್ತದೆ. ಇಂಟು 5 ಟು ದ ಪವರ್ ಆಫ್ 5 ಇಂಟು 4 ಅಂತ ನಾನು 2 ಸ್ಕ್ವೇರ್ ಅಂತ ಬರ್ಕೊಂಡು ಮೇಲ್ಗಡೆ ಕ್ಯೂಬನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಈ ಬೇಸ್ 4 ಏನಿದೆ ಅದನ್ನು 2 ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಇಂಟು 256ಅನ್ನು ಪವರ್ ಆಫ್ 2 ಆಗಿ ಎಕ್ಸ್ಪ್ರೆಸ್ ಮಾಡಿದರೆ 2 ಟು ದ ಪವರ್ ಆಫ್ 5 ಅಂತಂದರೆ 32 ಇಂಟು 2 ಅಂತಂದರೆ 64 ಇಂಟು 2 ಅಂದರೆ 128 ಇಂಟು 2 ಅಂತಂದರೆ 256. ದೇರ್ ಫೋರ್ 2 ಟು ದ ಪವರ್ ಆಫ್ 8. ಸೊ 256 ಅಂತಂದರೆ 2 ಟು ದ ಪವರ್ ಆಫ್ 8 ಅಂತ ಅರ್ಥ. ಇಟ್ ಈಸ್ ಈಕ್ವಲ್ ಟು, ಈಗ 2 ಟು ದ ಪವರ್ ಆಫ್ 6 ಏನಿದೆ ಅದರಿಂದ ಒಂದು 2ನ ಸಪ್ರೇಟಾಗಿ ಇಟ್ಕೊಂಡು 2 ಟು ದ ಪವರ್ ಆಫ್ 5ನ ನಾನು ಸಪ್ರೇಟ್ ತೊಗೊತೀನಿ. ಅಂದರೆ 6 ಇತ್ತು, ಇಲ್ಲಿ 5 ತೊಗೊಂಡಿದ್ದೀನಿ, ಇಲ್ಲಿ 1 ತೊಗೊಂಡಿದ್ದೀನಿ. ಸೊ ಈ ರೀತಿ ನಾವು ಸಪ್ರೇಟ್ ಮಾಡ್ಬೋದು. ಈ ರೀತಿ ನಾನು ಸಪ್ರೇಟ್ ಮಾಡೋದನ್ನು ಬೇರೆ ಪ್ರಾಬ್ಲಮ್ಸಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಇಂಟು 5 ಟು ದ ಪವರ್ ಆಫ್ 5. ಯಾಕೆ ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದು ಅಂತಂದರೆ ಇಲ್ಲಿ 5 ಟು ದ ಪವರ್ ಆಫ್ 5 ಇದೆ, ಇಲ್ಲೂ ಕೂಡ 2 ಟು ದ ಪವರ್ ಆಫ್ 5 ಅಂತ ನಾವು ಬರ್ಕೊಂಡ್ರೆ ಈ ಎರಡು 5ಗಳನ್ನು ಕಂಪ್ಲೀಟಾಗಿ ಹೊರಗಡೆ ಹಾಕ್ಕೊಂಡು ಈ 2 ಮತ್ತು 5ನ ನಾವು ಮಲ್ಟಿಪ್ಲೈ ಮಾಡ್ಕೋಬೋದು. ಹಾಗಾಗಿ ಇಂಟು 2 ಟು ದ ಪವರ್ ಆಫ್, ನೋಡಿ ಪವರ್ ಮೇಲೆ ಪವರ್ ಬಂದಿದೆ, a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n. ಸೊ a ಟು ದ ಪವರ್ ಆಫ್ m ಇಂಟು n ಪವರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. 2 3 ಸ 6 ಇಂಟು 2 ಟು ದ ಪವರ್ ಆಫ್ 8. ದಿಸ್ ಈಸ್ ಈಕ್ವಲ್ ಟು, ಈಗ ಇವೆರಡನ್ನ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಈ ಮೂರನ್ನ ಸಪ್ರೇಟಾಗಿ ತಗೊಳ್ಳೋಣ. ಇಲ್ಲಿ ಪವರ್ ಏನಿದೆ 1 ಇದೆ, ಇಲ್ಲಿ 6 ಇದೆ, ಇಲ್ಲಿ 8 ಇದೆ. ಬೇಸ್ಗಳು 2 2 2 ಇರೋದ್ರಿಂದ ಎಕ್ಸ್ಪೊನೆಂಟ್ಗಳನ್ನೆಲ್ಲ ಆ್ಯಡ್ ಮಾಡ್ಬೋದು. ದೇರ್ ಫಾರ್ ವಿ ಗೆಟ್ 2 ಟು ದ ಪವರ್ ಆಫ್ 1 ಪ್ಲಸ್ 6 7 ಪ್ಲಸ್ 8 15 ಇಂಟು ಇಲ್ಲಿ 5 ಕಂಪ್ಲೀಟಾಗಿ ಹೊರಗಡೆ ಹಾಕಿದರೆ 2 ಇಂಟು 5 ಟು ದ ಪವರ್ ಆಫ್ 5 ಆಯಿತು. And it is equal to 2 to the power of 15 into 2 5s are 10 to the power of 5. Therefore, answer ಏನಾಗಿರುತ್ತೆ ಅಂದರೆ 2 to the power of 15 into 10 to the power of 5. Therefore, option 3 is correct, option 1 is wrong.